ಎಸ್, ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಮರುನಾಮಕರಣ ವಿಚಾರ ಇದೀಗ ಸಾರ್ವಜನಿಕ ವಲಯದಲ್ಲಿ ಹಲವರ ಕಣ್ಕೆಂಪಾಗಿಸಿದೆ. ಭಾರತದ ಆಧುನಿಕ ಆರ್ಥಿಕತೆಯ ರೂವಾರಿಗಳಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿರುವ ಮನಮೋಹನ್ ಸಿಂಗ್ ಅವರು ಇತ್ತೀಚೆಗೆ ನಿಧನ ಹೊಂದಿದ್ರು. ಅವರ ಗೌರವ ಸೂಚಕವಾಗಿ ಬೆಂಗಳೂರು ನಗರ ವಿಶ್ವವಿದ್ಯಾಲಯಕ್ಕೆ ಅವರ ಹೆಸರನ್ನ ಇಡುತ್ತೇವೆ ಎಂದು ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅನೌನ್ಸ್ ಮಾಡಿದ್ದಾರೆ. ಈ ವಿಚಾರವಾಗಿ ಕರ್ನಾಟಕದ ಜನ ಸೇರಿದಂತೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಬಿಕಾಸ್ ಸಿಟಿ ಯೂನಿವರ್ಸಿಟಿನೇ ಚೆನ್ನಾಗಿದೆ. ಸುಮ್ಮನೆ ಹೆಸರು ಚೇಂಜ್ ಮಾಡಿದ್ರೆ ಸಿಟಿ ಯೂನಿವರ್ಸಿಟಿ ಅಂದರೆ ಎಲ್ಲರಿಗೂ ಮೇಯ್ನು, ಅವ್ರಿಗೆ ತುಂಬ ವರ್ಷದಿಂದ ಹೆಸರಿದೆ. ಸೊ ಅದಕ್ಕೆ ಲೊಕೇಶನ್ ಎಲ್ಲ ಗೊತ್ತಿರುತ್ತೆ. ಇವಾಗ ನೇಮ್ ಚೇಂಜ್ ಮಾಡಿದ್ರೆ ಸೊ ಅದು ಫೈಂಡ್ ಔಟ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಇವಾಗ ಸಿಟಿ ಯೂನಿವರ್ಸಿಟಿ ಅಂದರೆ ಒಂದು ರೆಪ್ಯುಟೇಷನು ಎಲ್ಲ ಇದೆ. ಸೊ ಅದು ಚೇಂಜ್ ಮಾಡೋದು ಬೇಡ, ಸಿಟಿ ಯೂನಿವರ್ಸಿಟಿನೇ ಉಳಿಲಿ ಅಂತ. ಎಲ್ಲೋ ಒಂದು ಕಡೆ ಮನಮೋಹನ್ ಸಿಂಗ್ ಸಾಕಷ್ಟು ಹೆಸರು ಮಾಡಿರುವಂಥ ವ್ಯಕ್ತಿ. ಈ ಹೆಸರು ಬದಲಾಯಿಸೋದ್ರಿಂದ ಯೂನಿವರ್ಸಿಟಿ ಫೇಮಸ್ ಇನ್ನೂ ಜಾಸ್ತಿ ಆಗುತ್ತೆ ಏನೋ ಅನ್ಸಲ್ವಾ ನಿಮಗೆ? ಫೇಮಸ್ ಆಗುತ್ತೆ, ಬಟ್ ಫಸ್ಟೇ ಸಿಟಿ ಯೂನಿವರ್ಸಿಟಿ ಫೇಮಸ್ ಆಗಿದೆ. ಇವಾಗ ಹೆಸರು ಚೇಂಜ್ ಮಾಡಿ ತಿರ್ಗಾ ಹೆಸರು ಅದು ರೆಪ್ಯುಟೇಷನ್ ಎಲ್ಲ ತಗೊಂಡು ಬರೋಕ್ಕೆ ಇನ್ನೂ ಕಷ್ಟ ಆಗುತ್ತೆ. ಬೆಂಗಳೂರು ನಗರ ವಿಶ್ವವಿದ್ಯಾಲಯಕ್ಕೆ ಸಾಕಷ್ಟು ವರ್ಷದ ಇತಿಹಾಸವಿದೆ. ಈ ವಿಶ್ವವಿದ್ಯಾಲಯವು ಬೆಂಗಳೂರು ನಗರ ವಿಶ್ವವಿದ್ಯಾಲಯವಾಗಿಯೇ ಸಾಕಷ್ಟು ಹೆಸರನ್ನ ಪಡೆದುಕೊಂಡಿದೆ. ಈಗಾಗಲೇ ಜನಪ್ರಿಯವಾಗಿರುವ ವಿಶ್ವವಿದ್ಯಾಲಯವನ್ನ ಮರುನಾಮಕರಣ ಮಾಡುವುದರಿಂದ ಶಿಕ್ಷಣಕ್ಕೆ ಸಂಬಂಧಿಸಿದ ಯಾವುದೇ ಬದಲಾವಣೆ ಆಗೋದಿಲ್ಲ. ಹೆಸರನ್ನ ಬದಲಾಯಿಸುವ ರಾಜಕೀಯ ತಂತ್ರವನ್ನ ಬಿಟ್ಟು ಸಿಎಂ ಅವರು ವಿಶ್ವವಿದ್ಯಾಲಯದ ಅಭಿವೃದ್ಧಿ ಕುರಿತು ಯೋಚಿಸಬೇಕು ಎಂದು ವಿದ್ಯಾರ್ಥಿಗಳು ಸಿಎಂ ವಿರುದ್ಧ ಕೆಂಡಕಾರಿದ್ದಾರೆ. ಏನಂದ್ರೆ ಎಷ್ಟು ಪೊಲಿಟಿಕಲ್ ಪಾರ್ಟೀಸ್ ಬರ್ತಾ ಇರುತ್ತಾ ಅವ್ರವ್ರ ಒಪಿನಿಯನ್ ಪ್ರಕಾರ ಚೇಂಜ್ ಮಾಡ್ತಾ ಹೋಗ್ತಾ ಇರ್ತಾರೆ. ಈ ಥರ ಚೇಂಜ್ ಮಾಡ್ತಾ ಹೋಗ್ತಾ ಇದ್ರೆ ಅದ್ರದ್ದು ಏನಂದರೆ ಅದ್ರ ರಿಯಾಲಿಟಿ ಎಕ್ಸಿಸ್ಟ್ ಆಗಿರಲ್ಲ, ರಿಯಾಲಿಟಿ ಕಳ್ಕೊಡುತ್ತೆ ಯೂನಿವರ್ಸಿಟಿ. ಹಂಗೆ ಆಗಬಾರ್ದು. ಆ್ಯಕ್ಚುಲಿ ಏನಂತಾರೆ ಅಂದರೆ ರಿಯಾಲಿಟಿ ಹೋದ್ಮೇಲೆ ವ್ಯಾಲ್ಯೂ ಕಮ್ಮಿ ಆಗಿಬಿಡುತ್ತೆ. ಆ್ಯಕ್ಚುಲಿ ನಮ್ಮ ತುಂಬ ಹಿರಿಯರೆಲ್ಲ ನಮ್ಮ ಇಲ್ಲಿ ಓದ್ಕೊಂಬಂದಿರೋರು ಬೆಂಗಳೂರು ಯೂನಿವರ್ಸಿಟಿ ಅಂತಾನೆ. ಆ್ಯಕ್ಚುಲಿ ಚೇಂಜ್ ಮಾಡಿದ್ರೆ ವ್ಯಾಲ್ಯೂ ಇರಲ್ಲ, ಹಿಸ್ಟ್ರಿನ ಎರೇಸ್ ಮಾಡ್ದಂಗೆ ಆಗ್ಬಿಡುತ್ತೆ. ನಮ್ಮ ಸ್ಟೂಡೆಂಟ್ಸ್ ಒಪಿನಿಯನ್ ಅಂದರೆ ಬೆಂಗಳೂರು ಯೂನಿವರ್ಸಿಟಿಗಿದ್ರೇ ಒಳ್ಳೇದು ಅಂತ. ರಾಜಕೀಯ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ತುಂಬ ಇರುತ್ತೆ. ಎಜುಕೇಷನ್ಗೆ ಇದೆಲ್ಲ ಬೇಡ. ಹೆಸರಿಂದ ಏನು ಚೇಂಜ್ ಆಗಲ್ಲ. ಇನ್ನು ಯೂನಿವರ್ಸಿಟಿನ ಡೆವಲಪ್ ಮಾಡ್ತಾರೆ ಅಂದರೆ ಮಾಡ್ಬೋದಲ್ವಾ. ಯೂನಿವರ್ಸಿಟಿಲಿ ತುಂಬ ಪ್ರಾಬ್ಲಮ್ಸ್ ಇದೆ. ಅದ್ರ ಕಡೆ ಗಮನ ಕೊಟ್ಟು ಅದ್ರ ಬಗ್ಗೆ ಸ್ಟೂಡೆಂಟ್ಸ್ಗೆ ಇನ್ನೂ ಫ್ರೀ ಎಜುಕೇಷನ್ ಕೊಟ್ಟರೆ ಯೂನಿವರ್ಸಿಟಿ ಫೀಸ್ ಕಮ್ಮಿ ಆದರೆ ತುಂಬ ಅನುಕೂಲ ಅಂತ ಹೇಳ್ತೀನಿ. ಇದೆಲ್ಲ ಸಿದ್ದರಾಮಯ್ಯ ಅವ್ರ ಗಮನಕ್ಕೆ ಬಂದರೆ ತುಂಬ ಅನುಕೂಲ ಆಗುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಅಂತ ನಾನು ನನ್ನಲ್ಲಿ ಕೇಳ್ಕೊತೀನಿ. ಒಟ್ನಲ್ಲಿ ನಮ್ಮ ಬೆಂಗಳೂರು ನಮ್ಮ ಹೆಮ್ಮೆಯಾಗಿದೆ. ನಮ್ಮ ಕನ್ನಡಿಗರ ಕರ್ನಾಟಕದ ಅಸ್ಮಿತೆಯನ್ನ ಕೆಣಕುತ್ತಿದೆಯಾ ಸರ್ಕಾರ ಅನ್ನೋ ಪ್ರಶ್ನೆ ಕಾಡಲು ಶುರುವಾಗಿದೆ. ಶಮ್ಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.